ಫೈವ್ ಸ್ಟಾರ್ ಹೋಟೆಲ್ಗಳ ಕಿಚನ್ ಕರ್ಮಕಾಂಡವನ್ನು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡೋದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಫೈವ್ ಸ್ಟಾರ್ ಹೋಟೆಲ್ ಅಂದರೆ ಗುಣಮಟ್ಟ, ಸ್ವಚ್ಛತೆ, ಸುರಕ್ಷತೆ ಆಹಾರ ಅಂತ ನಂಬಿ ಗ್ರಾಹಕರು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ ಅದೇ ಫೈವ್ ಸ್ಟಾರ್ ರೆಸ್ಟೋರೆಂಟ್ ಹೋಟೆಲ್ಗಳ ಮೇಲೆ ಇವತ್ತು ದಾಳಿಯಾಗಿದೆ. ಬೆಂಗಳೂರಿನಲ್ಲಿ ಆಪರೇಷನ್ ಹೋಟೆಲ್ ಮುಂದುವರೆದಿದೆ. ಕ್ರಿಸ್ಪಿ ಚಿಕನ್ನು, ಬರ್ಗರು ಯಾರ್ಯಾರು ತಿಂತಿರೋ ಆ ಒಂದು ಆಸೆನ ಬಿಟ್ಬಿಡಿ. KFC ಔಟ್ಲೆಟ್, ಮೆಕ್ಡೊನಾಲ್ಡ್ಗೂ ಕೂಡ ಶಾಕ್ ಎದುರಾಗಿದೆ. ಆಹಾರ ಇಲಾಖೆ ದಾಳಿ ವೇಳೆ ಭಯಾನಕ ಸತ್ಯ ಬಯಲಾಗಿದೆ. ಸ್ವೀಟ್ ಕಾರ್ನ್, ಬಟರು, ಬನ್ನು ಎಲ್ಲವೂ ಕೂಡ ಸ್ಯಾಂಪಲ್ ಸಂಗ್ರಹ ಆಗಿದೆ. 10ಕ್ಕೂ ಅಧಿಕ ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಆಹಾರ ಇಲಾಖೆ ನಡೆಸಿರತಕ್ಕಂಥ ಒಂದು ದಾಳಿ ಏನಿದೆ, ಆ ಒಂದು ದಾಳಿಯಲ್ಲಿ ಬಯಲಾಗಿರತಕ್ಕಂಥ ಅಂಶಗಳು ನಿಜಕ್ಕೂ ಶಾಕ್ ಕೊಡ್ತಾ ಇದೆ. ಗ್ರಾಹಕರ ಜೀವನದ ಜೊತೆ ಇದೆಂತ ಚೆಲ್ಲಾಟ, ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಈಗ ಹುಟ್ಕೊಂಡಿದೆ. ಹೊರಗಿನಿಂದ ಲಕ ಹೊಳೆಯೋ ಹೋಟೆಲ್ಗಳು, ಆದರೆ ಒಳಗಿನ ಕಿಚನ್ನಲ್ಲಿ ಏನಾಗ್ತಿದೆ ಅನ್ನೋದು ಈಗ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಫೈವ್ ಸ್ಟಾರ್ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಸೇರಿದಂತೆ ವಿವಿಧ ಆಹಾರ ಮಳಿಗೆಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಪರಿಶೀಲನೆಯನ್ನು ನಡೆಸಿದ್ದಾರೆ. ಆಹಾರ ಗುಣಮಟ್ಟ ಹಾಗೂ ಸಂಗ್ರಹಣೆ ಬಗ್ಗೆ ಹಲವು ಗಂಭೀರ ಲೋಪಗಳು ಇದೀಗ ಪತ್ತೆ ಆಗಿವೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಆಪರೇಷನ್ ಪಂಚತಾರ ಅನ್ನುವಂಥ ಹೆಸರಲ್ಲಿ ಈಗ ಕಾರ್ಯಾಚರಣೆ ನಡೀತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು, ನೀವು ಪ್ರತಿದಿನ ಹೋಗ್ತಿರಲ್ಲ KFC ಚಿಕನ್ ಅಂತ, ಅದರ ಒಂದು ದೃಶ್ಯ. ಈಗ ಎಲ್ಲವೂ ಕೂಡ ಲ್ಯಾಬ್ಗೆ ಹೋಗಿದೆ. ಬೈ ಚಾನ್ಸ್ ಕನ್ಫರ್ಮ್ ಆಯ್ತು ಅಂದ್ರೆ ಎಲ್ಲವೂ ಸೀಸ್ ಆಗುತ್ತೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗ್ತವೆ. ಫೈವ್ ಸ್ಟಾರ್ ಕರ್ಮಕಾಂಡ, ತಪ್ಪಾಗಿ ಹೆಸರಿರಲಾದ ಆಹಾರ ಪದಾರ್ಥಗಳ ಪತ್ತೆಯಾಗಿದೆ. ಹೋಟೆಲ್ಗಳ ಅಡುಗೆ ಮನೆ ಮತ್ತು ಆಹಾರ ಸಂಗ್ರಹಣಾ ಪ್ರದೇಶಗಳಲ್ಲಿ ಅಸ್ವಚ್ಛತೆ ಕಂಡು ಬಂದಿದೆ. ಮಾಂಸಾಹಾರಿ ಆಹಾರ ಪದಾರ್ಥಗಳಿಗೆ ಕಡ್ಡಾಯ ಲೇಬಲಿಂಗ್ ಮಾಡದಿರತಕ್ಕಂಥದ್ದು ಗೊತ್ತಾಗಿದೆ. ಅವಧಿ ಮೀರಿದ ಹಾಲಿನ ಉತ್ಪನ್ನ, ಬೇಕರಿ ಉತ್ಪನ್ನ ಎಲ್ಲವೂ ಕೂಡ ಪತ್ತೆಯಾಗಿದೆ. ಅವಧಿ ಮೀರಿದ ಕೋಳಿ, ಮೀನು, ಮಾಂಸ ಹಾಗೂ ತರಕಾರಿಗಳ ಒಂದು ಸಂಗ್ರಹ ಆಗಿದೆ. ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಆಹಾರಕ್ಕೆ ಪ್ರತ್ಯೇಕ ಸಂಗ್ರಹಣೆ ಇಲ್ಲ, ಎಲ್ಲವನ್ನ ಮಿಕ್ಸ್ ಮಾಡಿದ್ದಾರೆ. ನಂತರ ತಪ್ಪಾಗಿ ಹೆಸರಿಡಲಾದ ಆಹಾರ ಪದಾರ್ಥಗಳ ಪತ್ತೆ ಆಗಿದೆ. KFC ಹಾಗೂ ಮೆಕ್ಡೊನಾಲ್ಡ್ಸ್ ಔಟ್ಲೆಟ್ಗಳಲ್ಲೂ ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸ್ವೀಟ್ ಕಾರ್ನ್, ಬಟರು, ಬನ್ನು ಸೇರಿದಂತೆ ವಿವಿಧ ಆಹಾರ ಮಾದರಿಗಳನ್ನು ಸಂಗ್ರಹಿಸಿದ್ದಾರೆ. ಈ ಮಾದರಿಗಳನ್ನು ಪರೀಕ್ಷೆಗೆ ಕಳಿಸಲಾಗಿದೆ. ವರದಿ ಬಂದ ಬಳಿಕ ಮುಂದಿನ ಕ್ರಮದ ಬಗ್ಗೆ ನಿರ್ಧಾರ ಆಗುತ್ತೆ. ಆದರೆ ದಾಳಿಯ ವೇಳೆ ಪತ್ತೆಯಾದ ಉಲ್ಲಂಘನೆಗಳ ಪಟ್ಟಿಯೇ ಬೆಚ್ಚಿ ಬೀಳಿಸುವಂತಿದೆ. ಅಡುಗೆ ಮನೆ, ಆಹಾರ ಸಂಗ್ರಹಣಾ ಪ್ರದೇಶಗಳಲ್ಲಿ ಅಸ್ವಚ್ಛತೆ ಕಂಡು ಬಂದಿದೆ. ಅವಧಿ ಮೀರಿದ ಹಾಲಿನ ಉತ್ಪನ್ನಗಳು, ಬೇಕರಿ ಉತ್ಪನ್ನಗಳು, ಅವಧಿ ಮೀರಿದ ಕೋಳಿ, ಮೀನು, ಮಾಂಸ, ತರಕಾರಿಗಳ ಸಂಗ್ರಹ, ಇಂತಹ ಗಂಭೀರ ಲೋಪಗಳು ಪತ್ತೆ ಆಗಿರತಕ್ಕಂಥದ್ದು ಗೊತ್ತಾಗಿದೆ. ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯಿಂದ 2 ದಿನದಿಂದ ನಾವು ಸತತವಾಗಿ 5 ಸ್ಟಾರ್ 3 ಸ್ಟಾರ್ ಹೋಟ್ಲು ಮೇಲೆ ತಪಾಸಣೆ ಮಾಡ್ತಿದ್ವಿ. ಇವತ್ತು KFC ಮತ್ತು ಮ್ಯಾಕ್ಡೊನಾಲ್ಡು, ಬರ್ಗರು, ಕಿಂಗ್ ಈ ಥರ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ತಪಾಸಣೆ ಮಾಡಿ ಇವರಿಗೆ ಬಟ್ಲು ನಾವು ತಪಾಸಣೆ ಮಾಡಿದಾಗ ಒಂದು 35 ಸ್ಯಾಂಪಲ್ ತೆಗೆದಿದ್ವಿ. ಈ 35 ಸ್ಯಾಂಪಲ್ನ ಅನಾಲಿಸಿಸ್ ಕಳಿಸಿದ್ವಿ. ಇದರೇನಾರು ಅನ್ಸೇಫ್ ಬಂತು ಅಂದರೆ ನಾವು ಕೇಸ್ ಹಾಕಿ, ಕ್ರಿಮಿನಲ್ ಕೇಸ್ ಹಾಕಿ ಪ್ರಾಸಿಕ್ಯೂಷನ್ಗೆ JMFC ಕೋರ್ಟ್ಗೆ ಹಾಕ್ತಿದ್ವಿ. ಇನ್ನು ಮಿಕ್ಕಿದ್ದು ಕ್ಲೀನಿನೆಸ್ ಇರಲಿಲ್ಲ, ತರಕಾರಿ ಮತ್ತು ಇದೆಲ್ಲ ಕೊಳೆತ ಸ್ಥಿತಿಯಲ್ಲಿ ಇರೋದ್ರಿಂದ ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ. ಅವ್ರು ಬಂದು ರಿಪ್ಲೈ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಅವರು ರಿಪ್ಲೈ ನೋಡ್ಕೊಂಡು ಅವ್ರಿಗೆ ನೆಕ್ಸ್ಟ್ ಏನು ಕ್ರಮ ತಗೋಬೇಕೋ ಕ್ರಮ ಮಾಡ್ತೀವಿ. ಈ ಪಂಚತಾರ ಹೋಟೆಲ್ಗಳ ಮೇಲೆ ನಮಗೆ ಈ ಥರ ದಾಳಿ ಮಾಡಬೇಡಿ ಅನ್ನೋಂಥದ್ದು ಏನಾದರೂ ಬಂತ ಸರ್? ಮೇಲೆ ಆಹಾರ ಸುರಕ್ಷತೆ ಯಾರು ಹಿಂಗೆ ಮಾಡಿ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಆಹಾರ ಎಲ್ಲರ ಒಂದು ಫೇವರೇಟ್ ರಾಜಕಾರಣಿಗಳು ಹೋಗೋ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ದೀರಾ? ಅಲ್ಲ, ಅವ್ರಿಗೆ ಒಂದು ರಾಜಕಾರಣಿ ಅಂತಲ್ಲ, ಎಲ್ಲರೂ ಹೋಗ್ತಾರೆ. ಅಧಿಕಾರಿಗಳು ಹೋಗ್ತಾರೆ, ರಾಜಕಾರಣಿಗಳು ಹೋಗ್ತಾರೆ, ಪ್ರತಿಷ್ಠಿತ ಜನಗಳು ಹೋಗ್ತಾರೆ. ಸೊ ನಾವು ಇಷ್ಟು ದಿನ ಏನು ಮಾಡ್ತಾಯಿದ್ದೋ, ನಾವು ಬೀದಿ ವ್ಯಾಪಾರಿಗಳು ಮತ್ತು ಚಿಕ್ಕ ಹೋಟ್ಲುಗಳು ಇದು ಮಾಡ್ತಿದ್ವಿ. ಇವತ್ತು ದೊಡ್ಡ ಹೋಟ್ಲಿಗೆ ಮಾಡಿ ಈಗ ಅವ್ರಿಗೂ ಒಂದು ಗಮನಕ್ಕೆ ಬಂದು ಅವ್ರಿಗೊಂದು ಅರಿವು ಮೂಡಿಸ್ದಂಗೆ ಆಗ್ತದೆ, ಇಲ್ಲೂ ಈ ರೀತಿ ಇರತ್ತೆ ಅಂತ. ಯಾಕಂದರೆ
ನೆನ್ನೆ ಇದು ದಾಳಿಯ ವೇಳೆ ಕಂಡು ಬಂದಿರತಕ್ಕಂಥದ್ದು. ದಿ ಲಲಿತ್ ಅಶೋಕ್ 76 ಕೆಜಿ ಮಾಂಸ, 200 ಕೆಜಿ ತರಕಾರಿ ಜಪ್ತಿಯಾಗಿದೆ. 32 ಲೀಟರ್ ಅವಧಿ ಮೀರಿರ್ತಕ್ಕಂಥ ಒಂದು ಹಾಲು. ಇನ್ನು ಶಾಂಗ್ರಿಲಾ ಹೋಟೆಲ್ ಯಾರು ಗೊತ್ತಿಲ್ಲ ಹೇಳಿ, ಬೆಂಗಳೂರಲ್ಲಿ ನಂಬರ್ 1 ಇರತಕ್ಕಂಥ 5 ಸ್ಟಾರ್ ಹೋಟೆಲ್ ಅದು. 15 ಕೆಜಿ ಮಾಂಸ ಜಪ್ತಿ ಮಾಡಲಾಗಿದೆ ಅದೇ ಒಂದು ಹೋಟೆಲಿಂದ. ಇನ್ನು 4 ಸೀಸನ್ಸ್ ಹೋಟೆಲ್, ಅದರಲ್ಲಿ 19 ಕೆಜಿ ಮಾಂಸ ಜಪ್ತಿ ಆಗಿದೆ. ಎಲ್ಲವೂ ಕೂಡ 5 ಸ್ಟಾರ್ ಹೋಟೆಲ್ಗಳೇ, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳೇ, ರಾಜಕಾರಣಿಗಳು ಹೋಗುವಂತಹ ಹೋಟೆಲ್ಗಳೇ. ತಾಜ್ ವಿವಾಂತ, ವೈಟ್ ಫೀಲ್ಡ್ ಅಲ್ಲಿ ಇರತಕ್ಕಂಥ ತಾಜ್ ವಿವಾಂತ, ಅಲ್ಲಿ 3 ಕೆಜಿ ಅವಧಿ ಮೀರಿರ್ತಕ್ಕಂಥ ಒಂದು ಬೇಕರಿ ಉತ್ಪನ್ನಗಳು ಜಪ್ತಿಯಾಗಿದೆ. ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ಎಲ್ಲವೂ ಕೂಡ ತಪಾಸಣೆಗೆ ಲ್ಯಾಬ್ಗೆ ಹೋಗಿದೆ. ಇನ್ನು ತಾಜ್ ಯಶವಂತಪುರದಲ್ಲಿದೆ, 72 ಕೆಜಿ ಮಾಂಸ, ಸಾಲ್ಮನ್ ಮೀನು ಜಪ್ತಿಯಾಗಿರತಕ್ಕಂಥದ್ದು. ಎಲ್ಲವೂ ಕೂಡ ಅವಧಿ ಮೀರಿರ್ತಕ್ಕಂಥ ವಿಚಾರ. ನಾನು ಹೇಳ್ತಿರೋದು ಎಲ್ಲವೂ ಕೂಡ ಅವಧಿ ಮೀರಿರ್ತಕ್ಕಂಥದ್ದು. ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ಈಗ ಅಷ್ಟು ವಿಚಾರಗಳು ಸಿಕ್ಕಿದೆ, ಎಲ್ಲವನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ, ಎಲ್ಲವನ್ನ ಲ್ಯಾಬ್ಗೆ ಕಳಿಸಿದ್ದಾರೆ ಒಂದಿಷ್ಟು ಸ್ಯಾಂಪಲ್. ಇದು ಇವತ್ತು ಬೆಂಗಳೂರಲ್ಲಿ ಆಗಿರತಕ್ಕಂಥದ್ದು. ಎಲ್ಲರೂ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಗೆ ಹೋಗೋಣ, 5 ಸ್ಟಾರ್ ಹೋಟೆಲ್ಗಳಿಗೆ ಹೋಗೋಣ, ಅಲ್ಲಿ ಕಾಫಿ ಕುಡಿಯೋಣ, ಅಲ್ಲಿ ತಿಂಡಿ ತಿನ್ನೋಣ, ಅಲ್ಲಿ ಊಟ ಮಾಡೋಣ ಅಂತ ಹೋಗ್ತಾರೆ. ಯಾಕೆ ಅಂದ್ರೆ ಅಲ್ಲಿ ನೀಟಾಗಿರುತ್ತೆ, ಯಾವುದೇ ಒಂದು ತೊಂದರೆ ಇರೋದಿಲ್ಲ, ಅಚ್ಚುಕಟ್ಟಾಗಿ ಸುರಕ್ಷಿತವಾಗಿರುತ್ತೆ ಅಂತ. ಅದು ಎಷ್ಟೇ ದುಡ್ಡು ಆದ್ರೂ ಕೊಟ್ಬಿಟ್ಟು ಬರ್ತಾರೆ. ಅದು 500 ಆಗಿರ್ಬೋದು, 1000 ಆಗಿರ್ಬೋದು, 2000 ಆಗಿರ್ಬೋದು, ಕೊಟ್ಬಿಟ್ಟು ಬರ್ತಾರೆ. ಯಾಕಂದ್ರೆ ಶುದ್ಧವಾಗಿರುತ್ತೆ, ಎಲ್ಲ ನೀಟಾಗಿ ನೋಡ್ಕೊಂಡು ನಮಗೆ ಬಡಿಸ್ತಾರೆ ಊಟ. ಅಲ್ಲೇ ಈ ಕರ್ಮಕಾಂಡ ಆಗ್ತಿರೋದು, ಅಲ್ಲೇ ಶಾಂಗ್ರಿಲಾ ಹೋಟ್ಲು, ತಾಜ್ ಯಶವಂತಪುರ, ಎಲ್ಲರಿಗೂ ಗೊತ್ತಿರ್ಬೋದು ತಾಜ್. ಸೊ ಎಲ್ಲವೂ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟ್ಲುಗಳಲ್ಲಿ, 3 ಸ್ಟಾರ್ ಹೋಟ್ಲುಗಳಲ್ಲಿ, 7 ಸ್ಟಾರ್ ಹೋಟ್ಲುಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಆಗಿರತಕ್ಕಂಥ ಕರ್ಮಕಾಂಡ ಇದು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ರಂಜನ್, ಈಗ ಈ ಒಂದು ಕರ್ಮಕಾಂಡದ ಬಗ್ಗೆ ಏನು ಹೇಳ್ತೀರಿ? ಈಗ ಏನೇನು ಅಪ್ಡೇಟ್ ಸಿಗ್ತಾ ಇದೆ? ಲ್ಯಾಬ್ಗೆ ಹೋಗಿರ್ತಕ್ಕಂಥದ್ದು, ಅದಾದ ನಂತರ ವರದಿ ಯಾವಾಗ ಬರುತ್ತೆ, ವರದಿ ಬಂದ ನಂತರ ಏನು ಕ್ರಮ ಆಗ್ಬೋದು ಈ ಹೋಟೆಲ್ಗಳ ಮೇಲೆ ಅಂತ? ಪ್ರಮೋದ್ ಬೋಪಣ್ಣ, ಆಹಾರ ಮತ್ತು ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಕಳೆದ 2 ದಿನಗಳಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ರೇಡ್ ಅನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇವತ್ತು ಸುಮಾರು 10 ಅಧಿಕಾರಿಗಳ ತಂಡ, 10 ಜನ ಅಧಿಕಾರಿಗಳ ತಂಡ, 30 ಜನ ಆಫೀಸರ್ಸ್ ಬೆಂಗಳೂರಿನ ವಿವಿಧ 5 ಸ್ಟಾರ್ ಮತ್ತು 3 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಮಾಡಿರುವಂತದ್ದು. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಗೆ ದಾಳಿಯ ಸಂದರ್ಭದಲ್ಲಿ ಶಾಕ್ ಎದುರಾಗಿರುವಂತದ್ದು. ಒಂದು ಕಡೆಯಿಂದಾಗಿ ಏನು 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳ ಕಿಚನ್ ಸಂಪೂರ್ಣವಾಗಿ ಶುಚಿತ್ವ ಇಲ್ಲದಿರುವುದು ಕಂಡು ಬಂದಿದೆ. ಮತ್ತೊಂದು ಕಡೆಯಿಂದಾಗಿ ಈ ಆಹಾರ ಪದಾರ್ಥಗಳನ್ನ ಸ್ಟೋರ್ ಮಾಡಿರುವಂತಹ ಗೋಡನ್ಗಳು ಕೂಡ, ಕೋಲ್ಡ್ ಸ್ಟೋರೇಜ್ ಕೂಡ ಸಾಕಷ್ಟು ಅವ್ಯವಸ್ಥೆ ಹಂತದಲ್ಲಿ ಕಂಡು ಬಂದಿರುವಂತದ್ದು. ಈಗಾಗಲೇ ಸುಮಾರು ನಾನು ಹೇಳಿದ್ನಲ್ವಾ, ಆಹಾರ ಸುರಕ್ಷತೆ ಮತ್ತು ಇಲಾಖೆ ಅಧಿಕಾರಿಗಳು ಈಗಾಗಲೇ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ ಎಲ್ಲೆಲ್ಲಿ ರೇಡ್ ಮಾಡಿದ್ದಾರೆ, ಆ ಎಲ್ಲಾ ಒಂದು ಹೋಟೆಲ್ಗಳಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿರುವಂತದ್ದು. ಜೊತೆಗೆ 35ಕ್ಕೂ ಅಧಿಕ ಆಹಾರ ಪದಾರ್ಥಗಳ ಸ್ಯಾಂಪಲ್ಸ್ ಅನ್ನ ನಿಗದಿತ ಒಂದು ಹೋಟೆಲ್ ಮತ್ತು ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಕಲೆಕ್ಟ್ ಮಾಡಿರುವಂತದ್ದು. ಪ್ರಮುಖವಾಗಿ ಏನು ಕೆಂಟಕಿ ಫ್ರೈಡ್ ಚಿಕನ್ ಅಂದ್ರೆ KFC ಮತ್ತು ಮೆಕ್ಡೊನಾಲ್ಡ್ಸ್ ನಲ್ಲಿ ಕೂಡ ಇವತ್ತು ಆಹಾರ ಇಲಾಖೆ ಅಧಿಕಾರಿಗಳು ರೇಡ್ ಅನ್ನ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಸ್ಯಾಂಪಲ್ಸ್ ಯಾವ ತರ ಅಂತ ಹೇಳಿದ್ರೆ, ಶಿಲೀಂಧ್ರ ಅಂದ್ರೆ ಫಂಗಸ್ ಹಿಡಿದಿರುವಂತಹ ಬನ್ನಿರಬಹುದು, ಜೊತೆಗೆ ಎಕ್ಸ್ಪೈರಿ ಆಗಿರುವಂತಹ ಮಾಂಸದ ಪದಾರ್ಥಗಳು ಈ ಒಂದು ಗೋಡನಲ್ಲಿ ಸಿಕ್ಕಿರುವಂತದ್ದು. ಇದೇ ರೀತಿಯಾದಂತಹ ವ್ಯವಸ್ಥೆ 3 ಸ್ಟಾರ್ ಮತ್ತು 5 ಸ್ಟಾರ್ ಹೋಟ್ಲ್ನಲ್ಲಿ ಕೂಡ ಲಭ್ಯವಾಗಿರುವಂತದ್ದು. ಈ ಏನು ಪದಾರ್ಥಗಳು ಲಭ್ಯವಾಗಿದೆಯಲ್ವಾ, ಅಂದ್ರೆ ಎಕ್ಸ್ಪೈರ್ ಆಗಿರೋದು, ಜೊತೆಗೆ ಅವಧಿ ಮೀರಿದಂತಹ ಪದಾರ್ಥಗಳನ್ನು ಈಗಾಗಲೇ ಅಧಿಕಾರಿಗಳು ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿ ಮತ್ತೆಲ್ಲ ಉಳಿದಂತಹ ಎಲ್ಲ ಪದಾರ್ಥಗಳನ್ನ ಸೀಸ್ ಮಾಡಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಏನು ದಿನನಿತ್ಯದ ಅಡುಗೆಗೆ ಏನು ಬಳಸ್ತಾರೆ ಹೋಟೆಲ್ಗಳಲ್ಲಿ, ಆ ಒಂದು ಎಲ್ಲವೂ ಕೂಡ ಎಕ್ಸ್ಪೈರಿ ಡೇಟ್ ಅನ್ನ ಮೀರಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಕೊಡ್ತಿರುವಂತದ್ದು. ಈಗಾಗಲೇ ಸುಮಾರು 29 ಹೋಟೆಲ್ಗಳ ಮೇಲೆ ರೇಡ್ ಅನ್ನ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹಲವು ರೀತಿಯಾದಂತಹ ಬೆಚ್ಚಿ ಬೀಳಿಸುವಂತಹ ಸಂಗತಿಗಳು ಕೂಡ ಪತ್ತೆಯಾಗಿರುವಂತದ್ದು. ಇದು ಒಂದು ಹಂತದಲ್ಲಿ ಇದು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಒಂದು ಹಂತದಲ್ಲಿ ಇದು ಗಂಭೀರವಾದಂತಹ ವಿಚಾರವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕಳೆದ 2 ದಿನಗಳಿಂದ ಆಹಾರ ಸುರಕ್ಷತಾ ಇಲಾಖೆಗೆ ಒಂದು ಸೂಚನೆ ಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ಏಕಕಾಲದಲ್ಲಿ ಅಧಿಕಾರಿಗಳು ಈ ರೀತಿಯಾದ ರೇಡ್ ಅನ್ನ ಮಾಡಿದ್ದಾರೆ. ಮುಂದಿನ ಕ್ರಮ ಏನಂತ ಹೇಳಿದ್ರೆ, ಈಗಾಗಲೇ ಸ್ಯಾಂಪಲ್ಸ್ ಅನ್ನ ಏನು 35ಕ್ಕೂ ಅಧಿಕ ಆಹಾರದ ಸ್ಯಾಂಪಲ್ಸ್ ಅನ್ನ ಏನು ಲ್ಯಾಬ್ಗೆ ಕಳಿಸಲಾಗಿದೆ. ಒಂದು ಲ್ಯಾಬ್ನಿಂದ ಬರುವಂತಹ ವರದಿಯ ಆಧಾರದ ಮೇಲೆ ಈಗಾಗಲೇ ನೋಟಿಸ್ ಅನ್ನು
ಊಟವನ್ನು ಸರ್ವ್ ಮಾಡಲಾಗಿದೆ. ಆ ಒಂದು ಪ್ರಮುಖ ಪ್ರತಿಷ್ಠಿತ ಹೋಟೆಲ್ಗಳಿಗೆ ನೇರವಾಗಿ ನೋಟಿಸ್ ಜೊತೆಗೆ ದಂಡವನ್ನ ಕೂಡ ಹಾಕುವಂತಹ ಸಂಭವ ಕೂಡ ಇರುವಂತದ್ದು. ಈ ಬಗ್ಗೆ ಅಧಿಕಾರಿಗಳು ಸ್ಪಷ್ಟ ಮಾಹಿತಿಯನ್ನು ಕೂಡ ಕೊಡ್ತಿದ್ದಾರೆ. ಒಂದು ವೇಳೆ ಏನು ನಿಗದಿತ ಮಾದರಿಯಲ್ಲಿ ಸಂಗ್ರಹಿಸಿದಂತ ಮಾದರಿಯಲ್ಲಿ ಸ್ಯಾಂಪಲ್ಸ್ ಅಲ್ಲಿ ಅವಿರೋಧ ಏನು ಸಾರ್ವಜನಿಕ ಆರೋಗ್ಯದ ಮೇಲೆ ಅತಿರಿಕ್ತವಾಗಿ ಪರಿಣಾಮ ಬೀರುವಂತಹ ಅಂಶಗಳು ಏನಾದರೂ ಕಂಡು ಬಂದ ಪಕ್ಷದಲ್ಲಿ ನೇರವಾಗಿ ಹೋಟೆಲ್ಗಳ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ ನಮ್ಮ ಮುಂದೆ ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ಮಾಡ್ತಿರುವಂತದ್ದು. ಇದೇ ರೀತಿಯಾಗಿ ಮುಂದುವರಿದ ಕಾರ್ಯಾಚರಣೆ ಅಂದ್ರೆ ಸುಮಾರು 3 ದಿನಗಳ ಕಾಲ ನಾವು ಈ ಒಂದು ಕಾರ್ಯಾಚರಣೆ ಮಾಡ್ತೀವಿ ಅಂತೇಳಿ ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ರು. ಆದ್ರೆ ಈ ರೀತಿಯಾಗಿ ಏನು 29 ಹೋಟೆಲ್ಗಳಲ್ಲಿ ನಡೆಸಿದಂತಹ ಏನು ಕಾರ್ಯಾಚರಣೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಸಂಗತಿ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡಿ ಅಲ್ಲಿರುವಂತಹ ವಾಸ್ತವ ಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡಿ ವರದಿಯನ್ನ ಪಡ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಇದರಲ್ಲಿ ಪ್ರಮುಖವಾಗಿ ಈಗ 5 ಸ್ಟಾರ್ ಮತ್ತು 3 ಸ್ಟಾರ್ ಹೋಟೆಲ್ ಇದೆ. ಯಥೇಚ್ಛವಾಗಿ ಬೆಂಗಳೂರಿನಲ್ಲಿರುವಂತಹ ವಿವಿಧ ಪಬ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ಕೂಡ ದಾಳಿ ಆಗಬಹುದು ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಪ್ರಮೋದ್ ಬಪ್ಪಣ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.